ಹಾಯ್ ಹೆಲೋ ಎಲ್ರಿಗೂ ನಮಸ್ಕಾರ. ರೂಪಾ ನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ರಿಗೂ ಸ್ವಾಗತ. ನಲುಗದಿರುವಲವೇ ಹೊಂಬಿಸಿಲಳು ಎಪಿಸೋಡ್ 22. ನಿಮ್ಮ ಚಿಕ್ಕಮ್ಮ ನಿಮ್ಮ ಅಕ್ಕ ಅಂತರಾಳಿಗೆ ಹೇಳ್ಕೊಡ್ತಿದ್ಲು. ಇದೆಲ್ಲ ಹೇಗೋ ನನ್ನ ಕಿವಿಗೆ ಬಿತ್ತು, ಅದಕ್ಕೆ ನಿನ್ನ ಬಳಿಯೇ ಕೊಡ್ತಿದ್ದೀನಿ. ನೀನು ಅವರೆಲ್ಲರ ಮಾತಿಗೆ ಮರುಳಾಗಿ ಕೊಟ್ಬಿಡ್ಬೇಡ. ಈ ಮನೆಗೆ ಬಂದ ಪರಿಸ್ಥಿತಿಯೇ ಈ ಒಡವೆಗೂ ಬಂದ್ಬಿಡುತ್ತಷ್ಟೇ. ನಿಂಗೆ ಇವಾಗಲಾದರೂ ಇವ್ರ ಬುದ್ಧಿ ಅರ್ಥವಾಯ್ತಲ್ಲ, ಅಷ್ಟೇ ನೆಮ್ಮದಿ. ಅಜ್ಜಿಯ ಮಾತಿಗೆ ಅವರ ತೊಡೆಯ ಮೇಲೆ ತಲೆ ಇಟ್ಟು ಮಲಗಿದವ, ಅಲ್ಲಜ್ಜಿ, ನಾನು ಅವರನ್ನೆಲ್ಲ ನನ್ನ ಸ್ವಂತದವರು ಅಂತಲೇ ತಿಳ್ಕೊಂಡಿದ್ದೀನಿ. ಆದರೆ ಅವ್ರು ಮಾತ್ರ ಯಾಕೆ ನನ್ನ ಬೇರೆಯಾಗಿ ನೋಡ್ತಾರೆ? ಅದಕ್ಕೆ ಸರಿಯಾಗಿ ನಮ್ಮ ಅಪ್ಪ ಸಹ. ನಾನಷ್ಟು ಬೇಡವಾಗಿದ್ದರೆ ಯಾವುದಾದ್ರೂ ಆಶ್ರಮಕ್ಕೆ ಕೊಟ್ಬಿಡ್ಬೇಕಿತ್ತು. ಅವನಿಗೆ ಅಷ್ಟು ನೋವಾಗಿತ್ತು. ಇಷ್ಟು ದಿನ ಅವರೆಲ್ಲರ ತಿರಸ್ಕಾರ ಕಂಡಿದ್ನಲ್ಲ. ಅವನೆಷ್ಟೇ ಅವ್ರಿಗೆಲ್ಲ ಒಳ್ಳೇದು ಬಯಸಿದ್ರು ಅವರವನಿಗೆ ಕೆಟ್ಟದ್ದೇ ಆಗಲಿ ಎನ್ನುವ ಜನ. ಪ್ರಪಂಚ ಇರೋದೇ ಹಿಂಗೆ ಕಣೋ. ನನ್ನವರು ತನ್ನವರು ಅನ್ನೋದೆಲ್ಲ ಬೂಟಾಟಿಕೆ ಅಷ್ಟೇ. ನಿಂಗೆ ನೀನು ಅನ್ನೋದೇ ವಾಸ್ತವ. ಅದಕ್ಕೆ ಹೇಳಿದ್ದು, ನೀನು ಮದುವೆಯಾಗಿ ನಿಂದೇ ಆದ ಒಂದು ಕುಟುಂಬ ಕಟ್ಕೋ. ಇವ್ರಿಗೆಲ್ಲ ಸೆಡ್ಡು ಹೊಡೆಯೋ ಹೆಣ್ಣಾಗಬೇಕು ಅವಳು. ನಿನ್ನನ್ನು ಚೆನ್ನಾಗಿ ನೋಡ್ಕೋಬೇಕು ಅಂತ ಹುಡುಗಿನೇ ನಿಂಗೆ ಸಿಗೋದು ನೋಡು. ನಿಮ್ಮಮ್ಮನ ವಾತ್ಸಲ್ಯದಿಂದ ತಾಯಿ ಮಕ್ಕಳನ್ನು ದೂರ ಮಾಡಿದ ಆ ದೇವರು ನಿಂಗೆ ಒಳ್ಳೆ ಹೆಂಡ್ತಿನ ಕೊಟ್ಟೇ ಕೊಡ್ತಾನೆ. ಇವಾಗ ತಡ ಆಯಿತು, ಮನಿಕ್ಕ. ಒಡವೆ ಜೋಪಾನ. ಸಮಾಧಾನಪಡಿಸಿ ಎದ್ದು ಹೋದ್ಲು ಅಜ್ಜಿ. ಆ ಮನೆಯಲ್ಲಿ ಅವನಿಗೆ ಸದಾ ಒಳ್ಳೇದಾಗಲಿ ಅಂತ ಬಯಸೋ ಜೀವ ಅದೊಂದೇ. ಯಾರಪ್ಪ ಅದು ಈಟ್ ಕತ್ಲಾಗಿ ಬಂದಿರೋದು? ಹೊರಗಿಂದ ಏನೋ ಎತ್ತಿಟ್ಟು ಒಳ ಹೋಗುತ್ತಿದ್ದ ಅಜ್ಜಿಯ ಬಳಿ ಬಂದು ಕಟ್ಟೆಯ ಮೇಲೆ ಕೂತ ವ್ಯಕ್ತಿಯನ್ನು ಕಂಡು ಕೇಳಿದ್ರು. ಕತ್ತಲಲ್ಲಿ ಮುಖ ಗುರುತು ಸಿಗಲಿಲ್ಲ. ನಾನಜ್ಜಿ, ರಮಣ್, ಸೂರ್ಯನ ಗೆಳೆಯ. ನಾಳೆ ಎಷ್ಟೊತ್ತಿಗೆ ಹೊರಡ್ತಾನೆ ಇಲ್ಲಿಂದ ಅಂತ ಕೇಳೋಕೆ ಬಂದೆ. ತನ್ನ ಮೊಬೈಲ್ ಬ್ಯಾಟರಿ ಹಾಕಿ ಮುಖ ತೋರಿಸಿದ. ಹೋ, ರಾಮಣ್ಣನಾ? ಕೂತ್ಕ, ಸೂರ್ಯನ ಕರೀಲೇನು? ಬಾ, ಮೊದಲು ಊಟ ಮಾಡು, ಆಮೇಲೆ ಮಿಕ್ಕಿದ ಮಾತು. ಅಜ್ಜಿ ಗುಣವೇ ಹಾಗೆ, ಮತ್ತವನನ್ನು ಕರೆಯುತ್ತಿದ್ದದ್ದು ಹಾಗೆ. ಬೇಡಜ್ಜಿ, ನಮ್ಮನೆಯಲ್ಲೂ ಹಬ್ಬದ ಊಟ ಮಾಡ್ಕೊಂಡು ಬಂದೆ. ಸೂರ್ಯ ಮಲಗಿದ್ನಾಗ್ಲೇ? ಮಲಗಿದ್ರೆ ಎಬ್ಬಿಸ್ಬೇಡ ಬಿಡು. ಅವನ ಉದ್ದೇಶವೇ ಅಜ್ಜಿಯ ಬಳಿ ಮಾತನಾಡಬೇಕೆಂದು ಬಂದದ್ದು. ಮತ್ತೆ ಏನೋ ರಾಮಣ್ಣ ಸಮಾಚಾರ? ನಮ್ಮ ಸೂರ್ಯ ಅಲ್ಲಿ ಚೆನ್ನಾಗಿದ್ದಾನಾ? ಇಲ್ಲಂತೂ ಸುರ್ಕೊಂಡಿದ್ದು ಅಷ್ಟಕ್ಕೆ ಐತೆ ಎಂದು ಸೆರಗಲ್ಲಿ ಕಣ್ಣೀರು ಒರೆಸಿಕೊಂಡರು. ಜೊತೆಗೆ ಇಂದಿನ ಘಟನೆ ವಿವರಿಸಿದ್ರು. ಅಜ್ಜಿ, ನೀನು ಅಳ್ಬೇಡ, ಸುಮ್ಮನಿರು. ಸಮಯ ಹಿಂಗೆ ಇರಲ್ಲ, ಬದಲಾಗ್ತಾ ಇರಲ್ವಾ, ಹಾಗೆ ಸಮಾಧಾನಿಸಿದ. ಅದಕ್ಕೆ ಒಂದೊಳ್ಳೆ ಹುಡುಗಿನ ನೋಡಿ ಮದುವೆ ಮಾಡೋಣ ನಮ್ಮ ಸೂರ್ಯನಿಗೆ ಅಂತ ಇದ್ದೀನಿ ರಾಮಣ್ಣ. ನಿಂಗೆ ಗೊತ್ತಿರೋರು ಯಾರಾದರೂ ಇದ್ದಾರಾ? ಒಳ್ಳೆ ಗಟ್ಟಿಗಿಟ್ಟಿ ಆಗಿರ್ಬೇಕು ನೋಡು. ಇವ್ರನ್ನೆಲ್ಲ ನಡ್ಗಿಸ್ಬೇಕು ಬಂದರೆ. ಅಜ್ಜಿ ಹೇಳುತ್ತಿದ್ರೆ ಕಿರಣಾಳೆ ನೆನಪಾದದ್ದು ರಮಣ್ಗೆ. ಮತ್ತೆ ಅವ ಬಂದದ್ದು ಅದೇ ಕಾರಣಕ್ಕೆ. ಅಜ್ಜಿ, ಅಂಥ ಗಟ್ಟಿಗಿತ್ತಿ ಇದ್ದಾಳಜ್ಜಿ, ಆದರೆ ಇದಕ್ಕೆ ನೀನು ಸಹಾಯ ಮಾಡಬೇಕು. ರಮಣ್ ಕೇಳಿದ. ಅಜ್ಜಿ ಒಪ್ಪಿಗೆ ನೀಡಿದ್ಲು. ಅಜ್ಜಿಯ ಕಿವಿಯಲ್ಲಿ ಏನೋ ಹೇಳಿದವ, ಹೆಂಗೆ ಅಜ್ಜಿ ನನ್ನ ಪ್ಲಾನು? ಹುಬ್ಬೇರಿಸಿ ಕೇಳಿದ್ರೆ ಅಜ್ಜಿ ಮನಸಾರೆ ಹರಿಸಿತ್ತು ಅವನನ್ನು, ಅವನ ಪ್ಲಾನಿಗೆ. ಬೆಳಗ್ಗೆ 7 ಗಂಟೆ ಆದರೂ ಯಾರೊಬ್ಬರೂ ಎದ್ದಿಲ್ಲ ಅಜ್ಜಿಯನ್ನು ಹೊರತುಪಡಿಸಿ. ಅಜ್ಜಿ ಒಬ್ಬರು ಎದ್ದು ಬಾಗಿಲು ಸಾರಿಸಿ ಕುಂಕುಮ ಇಟ್ಟಿದ್ರು. ಪಾತ್ರೆ ತೊಳೆಯಲು ಕಸ ಗುಡಿಸಲು ಕೆಲಸದಾಕೆ ಬಂದಿದ್ಲು. ಹಾಲು ಕರೆದು ಡೈರಿಗೆ ಹಾಕಿ ಬಂದಿದ್ರು ಕೆಲಸಕ್ಕಿದ್ದವರು. ಬೆಳಗ್ಗೆಯೇ ಎದ್ದು ತೋಟ ಸುತ್ತಿ ಬರಲು ಹೋಗಿದ್ದ ಸೂರ್ಯ. 8 ಗಂಟೆಗೆ ಕಾಫಿ ಏನಿದ್ರು ಆ ಮನೆಯಲ್ಲಿ. ಅದು ಎಲ್ರಿಗೂ ಅಭ್ಯಾಸವಾಗಿ ಹೋಗಿತ್ತು. ಅರೆರೇ, ಏನೋ ರಾಮ್, ಬೆಳಗ್ಗೆನೇ ಇತ್ತ ಬಂದ್ಬಿಟ್ಟಿದ್ಯಾ? ತೋಟವನ್ನೆಲ್ಲ ಸುತ್ತಿ ತಮ್ಮ ಏನೂ ಬೆಳೆಯೇ ಇಟ್ಟಿರದ ಹೊಲದ ಕಡೆ ಹೆಜ್ಜೆ ಹಾಕಿದ್ದ ಸೂರ್ಯ. ಅವನ ತಲೆಯಲ್ಲಿ ನೂರಾರು ಯೋಜನೆಗಳಿದ್ದವು. ಅವೆಲ್ಲ ಕಾರ್ಯರೂಪಕ್ಕೆ ತರಲು ಸಮಯ ಮಾತ್ರವಲ್ಲ, ದುಡ್ಡಿನ ಅವಶ್ಯಕತೆಯೂ ಇತ್ತು. ಅವರ ಹೊಲದಲ್ಲಿದ್ದ ಸಣ್ಣ ಕಲ್ಲುಗಳಿಂದ ಕೂಡಿದ್ದ ಗುಡ್ಡೆಯ ಮೇಲೆ ಕುಳಿತ. ಅದು ಅವರ ಅಮ್ಮನಿಗೆ ಮಾತ್ರವಲ್ಲ, ಅವನಿಗೂ ಪ್ರಿಯವಾದ ಜಾಗ. ಎಲ್ಲ ಕಲ್ಲುಗಳು ಕಪ್ಪಗೆ ಗುಂಡಾಗಿ ಇದ್ದವು. ಮಳೆ ಬಂದರೆ ಅವುಗಳ ಸಂದಿಗಳಲ್ಲಿ ನೀರು ಹರಿದು ಒಂದು ಕಡೆ ನಿಲ್ಲುತ್ತಿತ್ತು. ನೋಡಲು ಬಹಳ ಚಂದವಿತ್ತು ಆ ಗುಡ್ಡ. ಅದರ ಒಂದು ಕಲ್ಲಿನ ಮೇಲೆ ಬಂದು ಕುಳಿತಿದ್ದ ರಮಣ್. ಅವನಿಗೆ ಗೊತ್ತಿತ್ತು ಇಲ್ಲಿಗೆ ಬೆಳಗ್ಗೆಯೇ ಬರುವನು ಸೂರ್ಯನೆಂದು. ಏನಿಲ್ಲ, ಹಾಗೆ ಸುಮ್ಮನೆ ಬಂದೆ. ನಿನ್ನ ಬಳಿ ಏನೋ ಮಾತಾಡಬೇಕಿತ್ತು ರಮಣ್ ಹೇಳಿದರೆ. ಮತ್ತೆ ಸುಮ್ಮನೆ ಯಾಕೆ ನಾಟಕ ಮಾಡ್ತೀಯಾ? ಸುಮ್ಮನೆ ಬಂದೆ ಅಂತ ಹೇಳು, ಬಂದ ವಿಷಯವೇನು? ಅವನ ಪಕ್ಕದಲ್ಲಿ ಕೂರುತ್ತಾ ಹೇಳಿದ್ದ ಸೂರ್ಯ. ಅಜ್ಜಿ ಹೇಗೋ ಮದುವೆ ಆಗು ಅಂತಾರಲ್ಲ, ನೀನು ಮದುವೆ ಆಗ್ಬಿಡು ಸೂರ್ಯ. ಅವನ ದಿಢೀರ್ ಮಾತಿಗೆ ಸೂರ್ಯ ಕ್ಷಣಕಾಲ ಸಾವರಿಸಿಕೊಂಡವ. ಯಾಕಪ್ಪ, ಈ ನರಕದಲ್ಲಿ ನಾನು ಮಾತ್ರ ಇರೋದು ಸಾಲದಂತ ಎಲ್ಲೋ ನೆಮ್ಮದಿಯಾಗಿರೋ ಹುಡುಗಿಯನ್ನು ಕರ್ಕೊಂಡು ಬರಬೇಕಾ? ತಮಾಷೆಯಾಗಿಯೇ ಹೇಳಿದ್ದ. ನೀನು ನಗ್ಬೇಡ, ನಾನಿಲ್ಲಿ ಮುಖ್ಯವಾದ ವಿಷಯ ಮಾತಾಡ್ತಾ ಇರೋದು ಸೂರ್ಯ. ನೀನು ಕಿರಣ ಮೇಡಮ್ರವರನ್ನು ಯಾಕೆ ಮದುವೆ ಆಗಬಾರ್ದು? ನಿಮ್ಮ ಜೋಡಿ ಚೆನ್ನಾಗಿರುತ್ತೆ, ಅಲ್ಲದೆ ಅವರೇ ಈ ಮನೆಗೆ ತಕ್ಕ ಸೊಸೆ ಆಗ್ತಾರೆ. ಇವರೆಲ್ಲರಿಗೂ ಒಳ್ಳೆ ಬುದ್ಧಿಯ ಪಾಠವನ್ನು ಕಲಿಸ್ತಾರೆ. ಅವ ಹೇಳ್ತಿದ್ರೆ ಹೊಟ್ಟೆ ಹಿಡಿದು ನಗಲಾರಂಭಿಸಿದ ಸೂರ್ಯ. ಥೂ ನಿಂಗೆ ಬೇರೆ ಯಾರು ಹುಡುಗಿ ಸಿಗ್ಲಿಲ್ವಾ? ಹೋಗಿ ಹೋಗಿ ಆ 5 ವುಮೆನ್ನ ನಂಗೆ ಜೋಡಿ ಮಾಡ್ತೀನಿ ಅಂತೀಯಲ್ಲ. ಇವ್ರ ಹಿಂಸೆನೇ ಸಹಿಸೋಕ್ಕಾಗ್ತಿಲ್ಲ. ಆ ಅಮ್ಮ ನೋಡಿದ್ರೆ ಕಣ್ಣಲ್ಲೇ ಕೆಂಡ ಉಗುಳ್ತಾರೆ. ಇನ್ನು ನೀನು ಹೇಳೋದು ಕೇಳಿದರೆ ಕಣ್ಣಲ್ಲಿ ಬೆಂಕಿ ಉಗುಳಿಯೇ ಸುಟ್ಟು ಬಿಡ್ತಾರಷ್ಟೇ. ಆ ಮಹಾತಾಯಿ ಸಹವಾಸನೇ ಬೇಡಪ್ಪ.
ನಗುತ್ತಲೇ ಹೇಳಿದ ಸೂರ್ಯನ ಮಾತಿಗೆ, ಸಾಕು ಸುಮ್ಮನಿರು. ಅವ್ರು ಯಾವುದ್ರಲ್ಲಿ ಕಡಿಮೆ ಹೇಳು? ನೀನೇ ಹೇಳ್ತೀಯ ಅವ್ರು ಹಳ್ಳೀಲಿ ಹೇಗಿರ್ತಾರಂತ. ಆ ರೀತಿ ಕೆಲಸದಲ್ಲಿ ಅನುಭವ ಇರೋ ಹುಡುಗಿ ಮುಂದೆ ನಿನ್ನ ಕನಸುಗಳಿಗೂ ಜೊತೆಯಾಗ್ತಾರೆ. ನೀನೇ ಹೇಳ್ತಾ ಇರ್ತೀಯಲ್ವಾ ವಿಭಿನ್ನ ವ್ಯಕ್ತಿತ್ವ ಅಂತ. ಅವನೆಂದರೆ ಗುರುವೇ, ಅವ್ರಿಗೆ ಯಾವುದೂ ಕಡಿಮೆ ಇಲ್ಲ, ಎಲ್ಲ ಜಾಸ್ತಿನೇ ಇದೆ. ಒಳ್ಳೆತನವೂ ಇದೆ, ಆ್ಯಟಿಟ್ಯೂಡ್ ಅಂತೂ ಬಹಳ. ಮದುವೆ ನಿಂತಿದ್ದಕ್ಕೆ ಅವರ ಕುಟುಂಬದವರೊಂದಿಗೆ ಇಲ್ಲಿಯವರೆಗೆ ಯಾರೊಂದಿಗೂ ಮಾತನಾಡದೆ ಹಠ ಹೊತ್ತು ನಿಂತಿದ್ದಾರೆ. ಹಠ ಮಾರಿ ಹುಡುಗಿ ಅವರು. ನನಗೆ ಬರೋಲ್ಲ ರಮಣ್. ಕಿರಣ ಮೇಡಮ್ ಒಳ್ಳೆಯವರೇ ಇರಬಹುದು, ಆದರೆ ಅವರಲ್ಲಿರೋ ಕೋಪ ಈ ಮನೆಗೆ ಒಳ್ಳೆಯದಲ್ಲ. ಮತ್ತೆಂದೂ ಇದ್ರ ಬಗ್ಗೆ ಮಾತಬೇಡ. ಎದ್ದೇಳು, ಸಮಯ ಆಯಿತು, ಹೊರಡೋಣ ಎಂದು ಮೇಲೆದ್ದ. ಈ ಮನೆಗೆ ಅಂತಹ ಸೊಸೆ ಅಗತ್ಯವೇ ಇರುವುದು ಮನದಲ್ಲಿ ಹೇಳಿಕೊಂಡು ಮುಂದೆ ಹೆಜ್ಜೆ ಹಾಕಿದ್ದ ರಮಣ್. ಮತ್ತೆ ನೀನೇ ಅಲ್ವಾ ಹೆಣ್ಮಕ್ಳು ಹೀಗಿರಬೇಕು, ಎಲ್ರಿಗಿಂತ ವಿಭಿನ್ನ ವ್ಯಕ್ತಿತ್ವ, ಹಾಗೆ ಹೀಗೆ ಅಂತ ದಿನ ಒಂದೊಂದು ವಿಷಯ ಅವ್ರ ಬಗ್ಗೆ ಉಪನ್ಯಾಸ ಕೊಡ್ತಿದ್ದೆ. ಅವನ ಮುಖವನ್ನೇ ನೋಡುತ್ತೆಂದ, ಕಣ್ಣಲ್ಲಿ ಸುಳ್ಳಿನ ಎಳೆ ಕಾಣಬಹುದೆಂದು. ಆದರೆ ರಮಣ್ಗೆ ಅವನ ಭಾವನೆ ಓದಲಾಗಲಿಲ್ಲ. ಹೌದು, ಇವಾಗಲೂ ಹೇಳ್ತೀನಿ, ಅವರು ಎಲ್ರಿಗಿಂತ ವಿಭಿನ್ನ ಅಂತ. ಒಬ್ಬೊಬ್ಬರು ಒಂದೊಂದು ರೀತಿ. ಹಾಗಂತ ವಿಭಿನ್ನ ವ್ಯಕ್ತಿತ್ವ ಇರುವವರನ್ನೆಲ್ಲ ಮದುವೆ ಆಗೋಕ್ಕಾಗತ್ತಾ? ಅದೇನು ಅರ್ಥವಿಲ್ಲದ ಮಾತು ನಿಂದು. ಆಕೆ ಎಷ್ಟು ಮುಂಗೋಪಿ ಅಂತ ಅವತ್ತು ಹೆಲ್ಮೆಟ್ಗೆ ಕಲ್ನಲ್ಲಿ ಹೊಡೆದಾಗಲೇ ಗೊತ್ತಾಯಿತು. ಒಂದು ಘಟನೆಯಿಂದ ಇಡೀ ಕುಟುಂಬದಿಂದಲೇ ದೂರ ಇದ್ದಾರೆ ಆಕೆ. ಅವ್ರ ನಿರ್ಧಾರ ಸರಿ ಇದ್ರೂ ನಮ್ಮ ಮನೆಯಲ್ಲಿ ಹಾಗೆ ಇರೋದು ಸರಿಯಲ್ಲ. ಅದಕ್ಕೆ ಹೇಳಿದ್ದು ಈ ಮನೆಗೆ ಅವರು ತಕ್ಕವರಲ್ಲ ಅಂತ. ಸಮಯ ಆಯಿತು, ಹೊರಡೋಣ ಬಾ. ಅವ್ರ ಬಗ್ಗೆ ಮಾತಾಡ್ತಾ ಇದ್ರೆ ಬೇಕಾದಷ್ಟಿದೆ. ಸೂರ್ಯನ ಮಾತಿಗೆ ತಲೆಯಾಡಿಸಿದ್ದರೂ ಈ ಮನೆಗೆ ಪರಿಪೂರ್ಣ ಆಕೆಯೇ ಎಂದುಕೊಂಡ ರಮಣ್. ಬೆಳಗ್ಗೆ ತನ್ನ ನಿತ್ಯ ಕಾರ್ಯ ಮುಗಿಸಿ ಕಾಲೇಜಿಗೆ ಹೊರಟಳು ಕಿರಣ. ನಿನ್ನ ಗಾಡಿ ಸರಿ ಹೋಗೈತೆ, ರಫೀಕ್ ತಂದು ನಿಲ್ಸವನೆ, ತಗೊಂಡು ಹೋಗಮ್ಮ. ತೋಟಕ್ಕೆ ಹಾಕುವ ಹಸುಗಳ ಗಂಜನ್ನು ದೊಡ್ಡ ಕ್ಯಾನಿಗೆ ಸುರಿಯುತ್ತಾ ಹೇಳಿದರು ವಿಶ್ವನಾಥ್. ಬೇಡಪ್ಪ, ಈ ಮಳೆಗಾಲ ಮುಗಿದ ಮೇಲೆ ತಗೊಂಡು ಹೋಗ್ತೀನಿ. ಈ ಕೆಸರಲ್ಲಿ ಹೋಗೋದು ಕಷ್ಟ, ರೋಡ್ ಸಹ ಅಷ್ಟು ಚೆನ್ನಾಗಿಲ್ಲ. ಹೇಳಿದವಳ ಮಾತಿಗೆ ಸರಿ ಎಂದರು ವಿಶ್ವನಾಥ್. ಇತ್ತೀಚೆಗೆ ಒಬ್ಬಳೇ ನಡೆದು ಹೋಗುತ್ತಿದ್ದದ್ದು. ಸಿಟಿಗೆ ಬರುವ ಕೆಲವರು ಒಮ್ಮೊಮ್ಮೆ ಬಂದರೆ ಒಮ್ಮೊಮ್ಮೆ ಬರ್ತಾ ಇರಲಿಲ್ಲ. ತೋಟಗಳ ಮಧ್ಯೆ ಒಬ್ಬರೇ ನಡೆದು ಹೋಗುವ ಆನಂದ ಎಲ್ಲಿ ಸಿಕ್ಕೀತು? ಇನ್ನೂ 1-2 ನಿಮಿಷವಿತ್ತು ಬಸ್ ಬರಲು ಎಂದುಕೊಂಡೇ ಸುತ್ತಲೂ ಪರಿಸರ ನೋಡುತ್ತಾ ಹೋಗುತ್ತಿದ್ದವಳಿಗೆ ಬಸ್ ನಿಲ್ದಾಣದಲ್ಲಿ ಹಾರ್ನ್ ಮಾಡಿದಾಗಲೇ ಗೊತ್ತಾದದ್ದು ಬಸ್ ಬಂದಿದೆ ಎಂದು. ಒಂದೇ ಉಸಿರಲ್ಲಿ ಓಟ ಕಿತ್ತಳು. ಒಂದಷ್ಟು ದೂರವಿತ್ತೇನೋ ಅವರ ತೋಟಕ್ಕೆ. ನೀರು ಹಾಯಿಸುವ ಕಾಲುವೆ ಬಳಿ ಕಾಲು ಜಾರಿ ಬೀಳುವವಳು ಸಂಭಾಳಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ದವಳಿಗೆ ಸಹಾಯಕ್ಕೆ ಬಂದ ಅಂಶ್. ಅವ ಹಿಡಿಯಲು ಬಂದ ಕೈನ ಕಿರು ಬೆರಳು ಸೋಕದೆ ನೆಲಕ್ಕೆ ಕೈ ಊರಿದಳು. ಆಯ ತಪ್ಪಿ ಮತ್ತದೇ ಕಾಲುವೆಯಲ್ಲಿ ನೀರಿನಲ್ಲಿ ಕೈಯಾಡಿಸಿ ಓಡಿಯೇ ಬಿಟ್ಟಳು. ಸೀರೆ ಬೇರೆ ಇದ್ದಿದ್ದರಿಂದ ಆಕೆಗೆ ಸ್ವಲ್ಪ ನಿಧಾನವಾಯಿತು ಓಡುವುದು ಅಷ್ಟೇ. ಬಸ್ಗಾಗಿ ಓಡುವ ಅಭ್ಯಾಸ ಮೊದಲಿಂದಲೂ ಇತ್ತಲ್ಲ. ಇವಳು ಬೀಳುವುದು ಕಂಡಿದ್ದರೂ ಡ್ರೈವರ್ ಮಿರರಿನಲ್ಲಿ. ಪ್ರತಿದಿನ ಹೋಗುವವರನ್ನು ಗಮನಿಸುತ್ತಾರಲ್ಲ ಹಳ್ಳಿಯ ಕಡೆ. ಬರಲಿಲ್ಲವೆಂದರೆ 1-2 ನಿಮಿಷ ಕಾದು ಹೋಗುವ ಅಭ್ಯಾಸ. ಅಂಥದರಲ್ಲಿ ಬರುವುದನ್ನು ಕಂಡು ನಿಲ್ಲಿಸದೆ ಹೋಗುವಷ್ಟು ಕಲ್ಲು ಹೃದಯಗಳೇ ಅಲ್ಲ ಆ ರೂಟಿನ ಬಸ್ ಚಾಲಕರದ್ದು. ತಮ್ಮ ಮನೆಯ ಹೆಣ್ಣು ಮಕ್ಕಳು ಎನ್ನುವಂತೆ ಸೀಟ್ ಕಲ್ಪಿಸಿಕೊಡುವ ಕಂಡಕ್ಟರ್ಗಳು ಇವೆಲ್ಲ ಹಳ್ಳಿಯ ಕಡೆ ಮಾತ್ರ ನೋಡಲು ಸಿಗೋದು. ಬಸ್ ಹತ್ತಿದ್ದವಳಿಗೆ ಸೀಟ್ ಸಿಕ್ಕಿದ್ದು ಹಿಂದಿನ ಡೋರಿನ ಬಳಿಯೇ. ಅಲ್ಲಿಯೇ ಹತ್ತಿದ್ದು. ಹಾಗಾಗಿ ಸುಸ್ತಾಗಿ ಅಲ್ಲೇ ಕುಳಿತಳು. ಅವಳೆಂದು ಹಿಂದೆ ಕುಳಿತುಕೊಳ್ಳುವ ಅಭ್ಯಾಸವಿಲ್ಲ. ಈ ದಿನ ಅಗತ್ಯವಿತ್ತು. ಆಕೆ ಕೈ ನೀಡದೆ ಹೋದದ್ದು ನೋಡಿ ಪಿಚ್ಚೆನಿಸಿತು. ಅಲ್ಲದೆ ಕ್ಷಣಾರ್ಧದಲ್ಲಿ ಆಕೆ ಹೇಳಿದ ಮಾತು ಆತನಿಗೆ ಕೋಪ ಬರುವಂತೆ ಮಾಡಿತ್ತು. ಕೈಕೊಟ್ಟು ಬೀಳಿಸುವವರಿಗೆ ಕೈ ಹಿಡಿದು ಮೇಲೆತ್ತುವ ಒಳ್ಳೆಯ ಮನಸ್ಸು ಇರೋದಿಲ್ಲ. ಈ ಮಾತು ಹೇಳಿಯೇ ಹೋಗಿದ್ಲು. ದುರಹಂಕಾರಿ ಹೆಣ್ಣು ಎಂದು ಜೋರಾಗಿ ಕಾಲು ನೆಲಕ್ಕಪ್ಪಳಿಸಿದ್ದು ಆಕೆ ನೋಡದೆ ಹೋದರೂ ಕಾಲು ಬಡಿದ ಅರಿವಾಗಿತ್ತು. ಅವನ ಮಾತು ಕೇಳಿಸಿತ್ತು. ಹಿಂದೆ ಕುಳಿತ ಗೆಳತಿಯ ಬಳಿ ಬಂದ ನಿರಂಜನ, ಸ್ವಲ್ಪ ಬೇಗ ಬರೋಕ್ಕಾಗಲ್ವಾ ಕಿರಣ? ಮಳೆ ಬೇರೆ ಬಂದಿದೆ ಅಲ್ವಾ, ಕಾಲು ಜಾರುತ್ತಂತ ತಡ ಆಯಿತು. ಜೀವನದಲ್ಲಿ ಪ್ರತಿ ಹೆಜ್ಜೆ ಎಚ್ಚರಿಕೆಯಲ್ಲೇ ಮುಂದಿಡಬೇಕು. ಹಾಗೆ ಎಷ್ಟೇ ಎಚ್ಚರಿಕೆ ವಹಿಸಿದ್ರೂ ಈ ರೀತಿ ಜಾರಿ ಬಿಡ್ತೀವಿ. ಅಟ್ಲೀಸ್ಟ್ ಜಾರಿದ ಮೇಲೆ ನಾವೇ ಎದ್ದು ಬರುವಂತಹ ಶಕ್ತಿಯನ್ನಾದರೂ ಹೊಂದಿರಬೇಕು. ಕಿಟಕಿಯತ್ತ ತಿರುಗಿ ಹಿಮಾಂಶ್ನನ್ನೇ ನೆನೆದು ಹೇಳಿದ್ಲು. ಅಲ್ವೋ ಸೂರ್ಯ, ನೀನಿರೋದಕ್ಕೂ ನಿನ್ನ ಹೆಸರಿಗೂ ತದ್ವಿರುದ್ಧ ಅಂತ ಅನ್ಸಲ್ವಾ? ನಂಗೂ ಇಲ್ಲ ನಿನ್ನಷ್ಟು ತಾಳ್ಮೆ. ಸದಾ ನಗ್ತಾ ಸಂತೋಷವಾಗಿ ಇರ್ತೀಯ. ಹೇಗೆ ಸಾಧ್ಯ ಮಾರಾಯ? ಗಾಡಿ ಓಡಿಸುತ್ತಾ ರಮಣ್ ಎಂದರೆ, ಸೂರ್ಯ ಅಂದರೆ ಬರೀ ಬಿಸಿಲಿನ ಬೇಗೆ ಮಾತ್ರ ನೀಡೋಲ್ಲ, ಇಡೀ ಜಗತ್ತಿಗೆ ಬೆಳಕು ಕೊಡ್ತಾನೆ. ಅಂದಮೇಲೆ ಅವನಲ್ಲಿ ಒಳ್ಳೆಯ ಯೋಚನೆ ಇರೋಲ್ವಾ? ತನ್ನನ್ನೇ ಸುಟ್ಟುಕೊಂಡು ಜಗತ್ತಿಗೆ ಬೆಳಕು ನೀಡಿ ಪ್ರಕಾಶಿಸುವಂತೆ ಮಾಡುವ ಆ ಸೂರ್ಯ ನನಗೆಂದು ಶಾಂತವದನದವ. ಅವನಲ್ಲಿಯೂ ತಾಳ್ಮೆ ಇದೆ. ಅದು ನೋಡುಗರಿಗೆ ಕಾಣೋಲ್ಲ ಅಷ್ಟೇ. ಥೋ, ನಿಂಗೆ ಉಪನ್ಯಾಸಕ ವೃತ್ತಿಯೇ ಸಿಗಬಾರ್ದಿತ್ತು ಮಾರಾಯ. ಕಾಲೇಜ್ನಲ್ಲಿ ಮಕ್ಕಳ ತಲೆ ತಿನ್ನೋದು ಸಾಲದಂತ ನಮ್ಮ ಮೆದುಳಿಗೂ ಕೈ ಹಾಕ್ಬಿಡ್ತೀಯ. ಅವನ ಮಾತಿಗೆ ನಕ್ಕವ, ಅಲ್ಲಿ ನೋಡು, ಆ ಮಕ್ಕಳು ಬರೀ ಒಂದು ಪ್ಲಾಸ್ಟಿಕ್ ಕಾರ್ಗೆ ಗುಂಪಾಗಿ ಕೂಡಿ ಸಂತೋಷ ಪಡ್ತಿದ್ದಾರೆ. ಆ ವ್ಯಕ್ತಿ ಬರಗಾಲ್ನಲ್ಲಿ ನಡೀತಾ ಇದ್ದಾನೆ. ಅಲ್ಲಿನ ಜನ ಒಂದು ಪುಟ್ಟ ಜೋಪಡಿಯಲ್ಲಿ ತಮ್ಮ ಬದುಕು ನಡೆಸ್ತಾ ಇದ್ದಾರೆ.
ಅವರೆಲ್ಲ ಅವರವರ ಜಗದಲ್ಲಿ ಸಂತೋಷವಾಗೇ ಇದ್ದಾರೆ. ಅವರು ಅಂದ್ಕೊಳ್ತಾರೆ ನಮ್ಮನ್ನು ನೋಡಿ, ಈ ಪ್ಲಾಸ್ಟಿಕ್ ಕಾರ್ಗಿಂತ ಆ ನಿಜವಾದ ಬೈಕ್ ಇದ್ದರೆ ನಮ್ಮ ಅಪ್ಪನ ಜೊತೆಗೆ ಒಂದು ಸುತ್ತು ಹೋಗಿ ಬರ್ಬೋದಿತ್ತು ಅಂತ. ಆ ಬರಗಾಲಲ್ಲಿ ನಡೆಯೋ ವ್ಯಕ್ತಿ ಅಂದ್ಕೊಳ್ತಾನೆ, ನನಗೂ ಬೈಕ್ ಇದ್ದರೆ ಹೀಗೆ ಹೋಗ್ತಿದ್ದೆ ಅಂತ. ಆ ಜೋಪಡಿಯಲ್ಲಿನ ಜೀವನ ನಡೆಸುವವರು ಒಂದು ಚಿಕ್ಕ ಮನೆ ನಮ್ಮದೇ ಸ್ವಂತದ್ದು ಇದ್ದಿದ್ರೆ ಎಂದು ಯೋಚಿಸ್ತಾರೆ. ಹೀಗಿರುವಾಗ ಅವರೆಲ್ಲರಲ್ಲೂ ತಮ್ಮ ಬಳಿ ಇಲ್ಲ ಎಂದು ಕೊರಗುವ ವಸ್ತು ನಮ್ಮ ಬಳಿ ಇದೆ ಎಂದಾಗ ನಾವು ಸಂತೋಷದಲ್ಲಿರಬೇಕೇ ಹೊರತು ಇನ್ನೂ ಆಸೆಪಟ್ಟು ಇಲ್ಲದ್ರ ಬಗ್ಗೆ ಯೋಚಿಸಬಾರ್ದು. ಜೀವನ ನಿಂತ ನೀರಲ್ಲ ರಾಮ್, ಏರಿಳಿತ ಸಾಮಾನ್ಯ. ಎಂತಹ ಪರಿಸ್ಥಿತಿಯಲ್ಲೂ ನಾವು ಸ್ಥಿರತೆ ಹೊಂದಿರಬೇಕು. ಸೂರ್ಯನ ಮಾತು ಮುಗಿಯುವಷ್ಟರಲ್ಲಿ ಕಾಲೇಜ್ ತಲುಪಿದ್ರು ಗೆಳೆಯರು. ಮುಂದುವರೆಯುವುದು. ಎಲ್ಲರಿಗೂ ಧನ್ಯವಾದಗಳು. ನಮ್ಮ ಸೂರ್ಯಕಿರಣ ಜೋಡಿ ಹೇಗೆ ಬರ್ತಿದೆ ಅಂತ ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ. ಮುಂದೆ ಇನ್ನೂ ಕತೆ ಕುತೂಹಲಕಾರಿಯಾಗಿ ಮೂಡಿಬರುತ್ತೆ. ಸೊ ತಪ್ಪದೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯ ತಿಳಿಸಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.